ಹಂಗೆ ಎತ್ಬೇಕಾರೆ ಬಂದ್ಬಿಟ್ಟಿತ್ತು. ಬಟ್ ಇವಾಗ ಬರ್ತಿಲ್ಲ ಏನು ಕನ್ಸು. ಮ್ಯಾರಿನೇಟ್ ಮಾಡಿ ಏನೇನು ಅವಾಗ್ಲಿಂದ ಅದೊಂದು ಇಂಗ್ಲೀಷ್ ವರ್ಡ್ನ ಕಲ್ತ್ಕೊಬಿಟ್ಟು ಅಂದ್ಬಿಟ್ಟು ಮ್ಯಾರಿನೇಟ್ ಮಾಡಿ ಎಣ್ಣೆ ಹಾಕೋದಿಲ್ಲ ಕುಡಿದ್ಬಿಟ್ಟು. ಹಾಯ್ ಗಾಯ್ಸ್, ಈಗ ಟೈಮ್ ಬಂದು ರಾತ್ರಿ ಆಗೈತೆ. ನನ್ನ ಫ್ರೆಂಡು ಊರಿಂದ ಕೇರ್ಪೇಟೆಯಿಂದ ಇಲ್ಲಿಗೆ ಬಂದವನೆ. ಏನು ಅಡುಗೆ ಮಾಡ್ತಾವನೆ ಅಂತ ಗೊತ್ತಿಲ್ಲ, ಅವನ್ನೇ ಕೇಳೋಣ ಬನ್ನಿ. ಅಂಜನ್, ಏನು ಅಡುಗೆ ಮಾಡ್ತಾ ಇದೀಯ ಅಂಜನ್? ನನಗೂ ಗೊತ್ತಿಲ್ಲ, ಏನೋ ಮಾಡ್ತಿದ್ದೀನಿ. ತಿನ್ನು, ಬದುಕಿರು, ಸತ್ತೋಗ್ಬಿಟ್ರೆ ಹೋಗು. ದಯವಿಟ್ಟು ಗ್ಯಾಸ್ ಆನ್ ಮಾಡಬೇಕು ಅಂತ ಕೇಳ್ತೀನಿ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಗ್ಯಾಸ್ ಇಲ್ದೇನೆ ಅಡುಗೆ ಮಾಡ್ತಾವನೆ. ಏನೋ ದೊಡ್ಡದಾಗಿ ದಬಾಕ್ತೀನಿ ಅಂತ ಬರ್ತವನೆ. ಗ್ಯಾಸ್ ಆನ್ ಮಾಡಕ್ ಬಂದಿಲ್ಲ, ಗ್ಯಾಸ್ ಆನ್ ಮಾಡ್ತಾನೆ ತಿರುಗಿಸ್ತಾ ಇದ್ದ ಇಷ್ಟೊತ್ತು. ಅದೇನು ಅಡುಗೆ ನೋಡಿ, ಒಂಚೂರು ಫ್ರೈಯೇ ಆಗಿಲ್ಲ, ಅಷ್ಟೊತ್ತಿನ ತಿರುಗಿಸ್ತಾವನ್ ಬರೀ. ಫ್ರೈ ಆಗ್ತಾನೆ ಕಲರ್ ಬರ್ತದ. ಪರವಾಗಿಲ್ಲ ಮಾಡು. ಇದೇನೋ ಚಿಕನ್ ಎಲ್ಲ ಇಟ್ಕೊಂಡವನೆ. ಇದ್ರೆ ನೆಮ್ಮದಿಯಾಗಿರ್ಬೇಕು, ಇದ್ರೆ ಅವ್ನು ನಮ್ಮನ್ನು ನೆಮ್ಮದಿಯಾಗಿರ್ಬೇಕು, ಇಲ್ಲ ನಿಲ್ಲೇಬಾರ್ದು ಅಂತವನೇ. ಸರಿ, ಮತ್ತೆ ಏನು ರೆಸಿಪಿ ಮಾಡ್ತಾ ಇದ್ದೀರಿ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಏನೂ ಇಲ್ಲ, ಇವಾಗ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕಿದ್ದೀನಿ. ಆಮೇಲೆ ಸಾಸಿವೆ ಹಾಕಿ ಸೊಪ್ಪು ಹಾಕಿದ್ದೀನಿ. ಓಕೆ, ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಟೊಮೊಟೊ ಹಾಕ್ತೀನಿ. ಆಮೇಲೆ ಏನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದು ಇದು ಎಲ್ಲ ಮಿಕ್ಸ್ ಹೊಡೆಯೋದು, ಹಾಕೋದು. ಅರ್ಥ ಆಯ್ತು ಅನ್ಸುತ್ತೆ. ಒಂದು ಸ್ವಲ್ಪ ಹಾಕಿ ದಯವಿಟ್ಟು. ಇಲ್ಲ ಇಲ್ಲ, ಸ್ವಲ್ಪ ಸ್ವಲ್ಪನೇ, ಜಾಸ್ತಿ ಏನು ಹಾಕಲ್ಲ. ಹೆಲ್ತ್ ಇಂಪಾರ್ಟೆಂಟು. ಹೌದು, ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅಂದರೆ ಹೇಗೆ ಈ ಥರ ಪ್ಲ್ಯಾನ್ ಬಂತು ನಿಮಗೆ ಇದೆಲ್ಲ ಮಾಡೋಕ್ಕೆ? ಇನ್ನೇನು ಹೊರಗಡೆ ಊಟ ಸಿಗಲ್ಲ ಎಷ್ಟೊತ್ತಾಗಿದೆ. ಮನೇಲಿ ಅವಾಗವಾಗ ಇದ್ದು ಅಭ್ಯಾಸ ಆಗಿ ಇವಾಗ ಮಾಡೋಕ್ಕೆ ಕಲ್ತಿರೋದು. ನೋಡಿ ಇಲ್ಲಿ ದಯವಿಟ್ಟು ಆಫ್ ಮಾಡಿ, ಇದೆಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಉರಿ ಕಮ್ಮಿ ಕೊಟ್ಟರು ಆಗೋದೈತೆ, ಏನು ಮಾಡೋದು. ಅದೆಲ್ಲ ಫ್ರೆಂಡ್ಸ್, ಅಂಜನ್ ಬಂದು ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದಾನೆ. ಟೊಮೊಟೊ ಗೊಜ್ಜು ಮಾಡಿ ಇವತ್ತು ನನಗೆ ತಿನ್ನಿಸ್ಬಿಟ್ಟು ಬದುಕ್ತಾನೋ ಸಾಯಿಸ್ತಾನೋ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ಗಂಟ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಬ್ಬನ ಬಗ್ಗೆ ಹೇಳು, ಇನ್ನೊಬ್ಬನ ಬಗ್ಗೆ. ಯಾರು? ರಂಜಿತ್ ಒಬ್ಬ 10:30 ಫೋನ್ ಮಾಡುವಂತ ಹೇಳವನೆ. ಬಟ್ ಅವನಂತೂ ಕಣ್ಣಿಗೆ ಕಾಣ್ತಾ ಇಲ್ಲ. 3 ಗಂಟೆಗೆ ಫೋನ್ ಮಾಡಿದ್ದು, ಇನ್ನೂ ಫೋನ್ ಮಾಡಿಲ್ಲ ವಾಪಸ್ಸು. ಬಟ್ ಅವನ್ನ ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಬರಬೇಕು ಅಂತ. ಬಟ್ ನೋಡೋಣ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಬೈ ಬಾಯ್. 6.5 hours later. ಇವಾಗ ಮಧ್ಯೆ ಅವಾಗ ಎಷ್ಟು ಗಂಟೆ ಹೇಳಿದ್ಲ? ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೇನೋ ತಂದಾನೆ ತಾನೆ ತಾನೆ ತಂದಾನೆ ತಾನೆ ನಾನೇನೋ. ಇವಾಗ ಮಧ್ಯರಾತ್ರಿ 1:30 ಆಗೈತೆ. ಚಿಕನ್ ಅವಾಗಲೇ ಆರ್ಡ್ರ್ ಮಾಡಿ ತರಿಸಿದ್ನ ನಮ್ಮ ಕಿರಣ್ ಅವರು ರೋಸ್ಟ್ ಮಾಡ್ತವ್ರೆ. ಅವಾಗ ಮಸಾಲೆನ ಹಾಕ್ಬಿಟ್ಟು ಇಟ್ಟಿದ್ರು. ಫುಲ್ಲು ಚೆನ್ನಾಗಿ ಮಸಾಲೆನ ಹೀರ್ಕೊಳ್ಳಿ ಅಂತ. ಇವಾಗ ಮಸಾಲೆ ಹೀರ್ಕೊಂಡಿದ್ದೆ. ರೋಸ್ಟ್ ಐತೈತೆ, ರೋಸ್ಟ್ ಐತೆ. ಶೆಫ್ ಆಯ್ತಾನೆ, ಶೆಫ್. ಮಾಡು ಮಾಡು ಮಾಡು, ಅದು ಹಿಂಗೆ ಇನ್ನೊಂದ್ಸಲ ಮಾಡು. ಅವಾಗಲೇ ಹಂಗೆ ಎತ್ಬೇಕಾರೆ ಬಂದ್ಬಿಟ್ಟಿತ್ತು. ಬಟ್ ಇವಾಗ ಬರ್ತಿಲ್ಲ ಏನು ಕನ್ಸು. ಎಣ್ಣೆ ಹಾಕ್ಲ ಸ್ವಲ್ಪ. ಇಲ್ಲ, ನಾವು ಡ್ರೀಪ್ ಫ್ರೈ ಮಾಡ್ತೀವಿ, ಫುಲ್ಲು ಒಳ್ಳೆ ಗಮ್ ಗಮ್ ಅಂತ ಇದೆ. ಅರ್ಥ ಆಯ್ತು ಅನ್ಸುತ್ತೆ. ಅಲ್ಲ, ನಾವು ಹಳ್ಳಿ ಬಿಟ್ಬಿಟ್ಟು ತಿರುಗ್ತಿ ಆಯ್ತು. ನಾವು ಹಳ್ಳಿ ಬಿಟ್ಬಿಟ್ಟು ಸಿಟಿಗೆ ಬಂದು ಮಗ ನಿಮ್ಗೆ 2 ಪೀಸ್ ನಮ್ಮಂತೆ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಮನೇಲಿ ಏನು ಮಾಡ್ತಾವ್ರಪ್ಪ ಅಂತ ಮನೇಲಿ ಕೇಳಿದ್ರೆ ನಾವಿಲ್ಲಿ ಚಿಕನ್ ಮಾಡಿಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ಚಿಕನ್ ತಿಂತೀವಿ. ಅದು ಫುಲ್ಲು ಪೀಸ್ ಆಗಿದ್ದನ್ನ ಕಲ್ಲೇ ಹಾಕೊಂಡು ಕಟ್ ಮಾಡಿ ಇರ್ತಾವನೆ. ಸ್ಕೋಪ್ ತಗೊಂತೀಯ ಡಾರ್ಲಿಂಗ್? ತಗೋ ಸ್ಕೋಪ್ ತಗೋ ಡಾರ್ಲಿಂಗ್. ಇಂಥವನ್ಗೆಲ್ಲ ಏನು ಹೇಳಬೇಕು?
ಪ್ರಾಣ ಭೋಜನವಿದು. ಏ ಹಂಗೆ ಹಾಕ್ಲಾ ಪೂರ್ತಿ ಏನ ಈ ಶರ್ಟಲ್ಲಿ ನಾನು ಚೆನ್ನಾಗಿ ಕಾಣ್ತೀನಿ ಕಣ. ಏನಂದೆ ಇನ್ನೊಂದ್ಸಲ ಹೇಳು. ಈ ಶರ್ಟಲ್ಲಿ ನಾನು ಚೆನ್ನಾಗಿ ಕಾಣ್ತೀನಿ ಕಣ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ನಮ್ಮ ಮನೇಲಿ ಇಷ್ಟು ಅಡುಗೆ ಗಿಡ್ಗೆ ಎಲ್ಲ ಮಾಡ್ಬಿಟ್ಟಿದ್ರೆ ನಮ್ಮಮ್ಮ ಖುಷಿಯಾಗೋರು. Why? I don't understand. ನಮ್ಮ ಅಮ್ಮವ್ರು ಎಷ್ಟು ಖುಷಿಯಾಗೋರು ಎಲ್ಲೋ ಗೊತ್ತಿಲ್ಲ, ಬಟ್ ನನ್ನ ಹೆಂಡತಿ ಅಂತೂ ಫುಲ್ ಖುಷಿಯಾಗಿದ್ರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಫೀಲ್ ಬರ್ತೈತೆ. ನಿಜವಾಗ್ಲೂ ಸಖತ್ತಾಗೈತೆ. ಅವಾಗಲಿಂದ ಹಂಗಂದ್ರೆ ಒಂದು 10 ಗಂಟೆಗೇನೋ ಇಡ್ಲಿ ಇಟ್ಟಿದ್ದು ಮ್ಯಾರಿನೇಟ್ ಮಾಡಿ ಏನೇನು ಅವಾಗ್ಲಿಂದ ಅದೊಂದು ಇಂಗ್ಲೀಷ್ ವರ್ಡ್ನ ಕಲ್ತ್ಕೊಂಡ್ಬಿಟ್ಟು ಅಂದ್ಬಿಟ್ಟು ಮ್ಯಾರಿನೇಟ್ ಮಾಡಿ ಅಂತಾನೆ ನೋಡಿ. ಶೆಫ್ ಐತೆ, ಯಾರಿಗಾದ್ರೂ ಶೆಫ್ ಏನಾದರೂ ಅಗತ್ಯ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹತ್ರ ಶೆಫ್ ಇದ್ದಾರೆ, ಶೆಫ್ ಬರ್ತಾರೆ. ನೀರು ಹಾಕ್ಲಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನೀರೆಲ್ಲ ಕಳ ಎಣ್ಣೆ ಹಾಕೋದಿಲ್ಲ, ಕುಡಿದ್ಬಿಟ್ಟು ನಿಜವಾಗ್ಲೂ ಸಕ್ಕತ್ತಾಗಿದೆ. ಅವ್ನು ಜಾಸ್ತಿ ತಿನ್ನಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ, ಅದಕ್ಕೆ ನಾನು ತಿಂತಾ ಇದ್ದೀನಿ ಜಾಸ್ತಿ. ಏನಕ್ಕಂದ್ರೆ ಅವ್ನಿಗೆ ಹುಷಾರಿಲ್ಲ. ಹಾಗೆ ನಿಧಾನ ತಿನ್ನು. ಇನ್ನೇನು ಆಗ್ತಾ ಏನು ಬೇಡ, ಚೆನ್ನಾಗಿ ಕಾಣ್ತೇನೆ.